ಮರಳಿ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಬೆಂಗಳೂರು ಬನಾನಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇನ್ನು ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ, ನಿನ್ನೆ ನಡೆದಂತಹ ಒಂದು ಕ್ಯಾಪ್ಟನ್ಸಿ ವಿಚಾರವಾಗಿ ಮಾತಾಡಬೇಕು ಅಂತ ಇದ್ದೀನಿ. ಆಕ್ಚುಲಿ ಅದು ತುಂಬಾ ಮೋಸ ನಡೆದಿದೆ ಅಂತಾನೆ ಹೇಳ್ಬೋದು. ಫಸ್ಟ್ ಆಫ್ ಆಲ್ ಆಗಿ ಒಂದು ಕ್ಯಾಪ್ಟನ್ಸಿ ಆಗುವಂತಹ ಟಾಸ್ಕ್ ಕೊಡ್ತಾರೆ ಬಿಗ್ ಬಾಸ್ ನಲ್ಲಿ. ಅದೇನಪ್ಪಾ ಅಂತ ಅಂದ್ರೆ, ಎಲ್ಲರೂ ಬೇಗ ಬೇಗ ಜೋಡಿಸ್ಬಿಟ್ಟು ಫಸ್ಟ್ ಫೋಟೋ ಇಕ್ಬೇಕು. ಯಾರಾಗಲ್ವೋ ಅದನ್ನ ಒಂದು ಕೆಸರೊಳಗಡೆ ಬೀಳಿಸ್ಬೇಕು ಅಂತ ಇರತ್ತೆ. ಆ ಕೆಸರಲ್ಲಿ ಬೀಳ್ದಂತಹ ವ್ಯಕ್ತಿ ಬಂದ್ಬಿಟ್ಟು ನಾಮಿನೇಟ್ ಆಗ್ತಾರೆ. ಬೀಳ್ಸೋರು ಬಂದ್ಬಿಟ್ಟು ಹಂಗೆ ಇರ್ತಾರೆ. ಯಾರು ಅಕಸ್ಮಾತ್ ಬೀಳ್ಸಕ್ಕೆ ವಿಫಲರಾಗಿರ್ತಾರೋ ಅವರೇ ಈಚೆ ಹೋಗ್ತಾರೆ ಅಂತ ಇರುತ್ತೆ. ಫ್ರೆಂಡ್ಸ್, ಇನ್ನು ಆಟದಲ್ಲಿ ಭಾಗವಹಿಸುವಂತಹ ಸ್ಪರ್ಧಿಗಳು ಯಾರ್ಯಾರಪ್ಪ ಅಂತಂದ್ರೆ, ಹನುಮಂತ, ಮಂಜಣ್ಣ, ಚೈತ್ರ, ರಜತ್ ಅವರು, ಆಮೇಲೆ ಲಾಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಶೋಭಾ ಶೆಟ್ಟಿ ಅವರು. ಫ್ರೆಂಡ್ಸ್, ಇನ್ನು ಹೇಳ್ಬೇಕು ಅಂದ್ರೆ ಆಟ ಶುರು ಆಗತ್ತೆ. ಶುರು ಆದಾಗ ಅಂತ ನೋಡ್ಬೇಕಂದ್ರೆ ಮಸ್ತಾಗಿರತ್ತೆ. ರಜತ್ ಅವ್ರದಂತೂ ಎಕ್ಸ್ಟ್ರಾ ಅಂತ ಸೂಪರ್ ಎನರ್ಜಿ ಗುರು. ಫಸ್ಟ್ ರೌಂಡ್ ಅಲ್ಲಿ ಅವ್ರು ವಿನ್ ಆಗ್ತಾರೆ. ಬಟ್ ಇದರಲ್ಲಿ ಮಂಜಣ್ಣ ಅವ್ರಿಗೆ ಲಕ್ಕೋ ಅಂತ ಹಾಕಿದ್ದೆ ನಿಮಗೆ ತಂಬ್ಲೇನಲ್ಲಿ. ಅದು ಪಕ್ಕ ಇದರಲ್ಲಿ ಹೆವಿ ಪ್ರೂವ್ ಆಗಿದೆ. ಯಾವ ತರ ಅಂತಂದ್ರೆ, ಅವ್ರು ಫಸ್ಟ್ ರೌಂಡ್ ಹೋಗ್ಬಿಟ್ಟು ಗಂಟೆ ಹೊಡಿತಾರೆ. ಗಂಟೆ ಹೊಡೆದಾಗ ಮಂಜಣ್ಣ ಅವ್ರ ಫೋಟೋನೇ ಹಾಕಿದ್ದಿದ್ರೆ, ಮಂಜಣ್ಣದ ಆಲ್ಮೋಸ್ಟ್ ಯಾವಾಗಲೂ ಹೊಗೆ ಹಾಸ್ಕೊಂಡು ಹೋಗಿರೋರು. ಇವ್ರದ್ದು ಚೂಸಿಂಗ್ ಸ್ವಲ್ಪ ನಂಗೆ ಯಾಕೋ ಇಷ್ಟ ಆಗಲಿಲ್ಲ. ಚೈತ್ರ ಅವ್ರನ್ನ ತಗೊಂತಾರೆ. ಇನ್ ಕೇಸ್ ಚೈತ್ರ ಅವ್ರನ್ನ ತಗೊಳ್ತಾ ಇದ್ದೀರಿ ಇನ್ನೂ ಒಳ್ಳೇದಾಗಿರೋದು. ಯಾಕಂದ್ರೆ ಅವ್ರು ಬೇಗ ಕೂಡ ಮಾಡ್ತಾ ಇದ್ದಿಲ್ಲ. ಇನ್ನೊಂದು ಹೇಳ್ಬೇಕು ಅಂತ ಅಂದ್ರೆ, ಮಂಜಣ್ಣ ಹೋಗಿದ್ರೆ ಸ್ವಲ್ಪ ಈಸಿ ಆಗಿರೋದು ಗೇಮು. ಅದೇನಾಗುತ್ತೆ, ಚೈತ್ರ ಅವ್ರನ್ನ ತಗೊಂತಾರೆ. ರಜತ್ ಅವ್ರು ಬಂದ್ಬಿಟ್ಟು ಆಟ ಶುರು ಮಾಡ್ತಾರೆ. ಶುರು ಮಾಡಿದಾಗ ಕೇಸರಿ ಒಳಗಡೆ ಫಸ್ಟ್ ಫೋಟೋ ಚೈತ್ರ ಬಿದ್ದೋಗುತ್ತೆ. ಚೈತ್ರ ಬಿದ್ಮೇಲೆ ಏನಾಗುತ್ತೆ, ಚೈತ್ರ ಅವರು ಗೇಮಿಂದ ಔಟ್ ಆಯ್ತಾರೆ. ಇನ್ನು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಫ್ರೆಂಡ್ಸ್, ಇನ್ನು ಎರಡನೇ ರೌಂಡ್ ಸ್ಟಾರ್ಟ್ ಆಗುತ್ತೆ. ಎರಡನೇ ರೌಂಡ್ ಅಲ್ಲಿ ಏನಪ್ಪಾ ಅಂದ್ರೆ, ಕೆಸರು ಬೀಳುವಂತ ಟಾಸ್ಕ್ ನಲ್ಲಿ ಶೋಭಾ ಮತ್ತೆ ರಜತ್ ಅವರು ಜಸ್ಟ್ ಮಿಸ್. ರಜತ್ ಅವರು ಒಂದೊಂದು ಸೆಕೆಂಡ್ ಅಲ್ಲೂ ಮಿಸ್ ಆಗಿರುತ್ತೆ. ಅದ್ರಲ್ಲಿ ಬಂದ್ಬಿಟ್ಟು ಶೋಭಾ ಅವರೇ ಫಸ್ಟ್ ಟಚ್ ಮಾಡಿದ್ರು ಅಂತ ಬಂದಾಗ, ಶೋಭಾ ಬಂದ್ಬಿಟ್ಟು ಮಂಜಣ್ಣ ಅವ್ರ ಫೋಟೋನ ಇಟ್ಕೊಂತಾರೆ. ಬಟ್ ಒಳ್ಳೆ ಚೂಸಿಂಗ್. ಬಟ್ ನಾನೇನಕ್ಕೆ ಮಂಜಣ್ಣ ಗೆಲ್ಬೇಡ್ದು ಅಂತ ಹೇಳುವಂತ ವ್ಯಕ್ತಿ ಅಲ್ಲ. ಬಟ್ ಏನಪ್ಪಾ ಅಂದ್ರೆ, ಹೊಸಬ್ರು ಬಂದಾಗ ಇವ್ರದೊಂದು ಎಕ್ಸ್ಟ್ರಾ ಎನರ್ಜಿ ಪರ್ಫಾರ್ಮೆನ್ಸ್ ಜೊತೆ ಕ್ಯಾಪ್ಟನ್ಸಿ ನೋಡ್ಬೇಕು ಅನ್ನೋ ಉದ್ದೇಶದಲ್ಲಿ ಹೇಳ್ತಾ ಇರೋದು ಅಷ್ಟೇ. ಇನ್ನು ಇವ್ರು ಬಂದ್ಬಿಟ್ಟು ಮಂಜಣ್ಣ ಅವ್ರ ಫೋಟೋನ ಚೂಸ್ ಮಾಡ್ತಾರೆ. ಇವ್ರು ಹತ್ರದಲ್ಲಿ ತುಂಬಾ ಅರ್ಜೆಂಟ್ ಅಲ್ಲಿ ಜೋಡಿಸಿರುವಂತ ಇದನ್ನ ಏನಾಗುತ್ತೆ, ಬ್ಲಾಕ್ಗಳು ಆಲ್ಮೋಸ್ಟ್ ಎಲ್ಲ ನಿಂತಿರಲ್ಲ. ಅದೇನಾಗುತ್ತೆ, ತಲೆದಾಗ ಬಂದ್ಬಿಟ್ಟು ಹತ್ರ ಅರ್ಧಕ್ಕೆ ನಿಂತೋಗ್ಬಿಡುತ್ತೆ. ಹೆವಿ ತುಂಬಾ ಡಿಸಪಾಯಿಂಟ್ಮೆಂಟ್ ಆಗ್ಬಿಡ್ತಾರೆ. ಇನ್ನು ಮಂಜಣ್ಣ ಅಂತೂ ಕೇಳಂಗಿಲ್ಲ. ಎಕ್ಸ್ಟ್ರಾರ್ಡಿನರಿ, ಫುಲ್ ಜೋಶು, ಖುಷಿ. ನನ್ನ ತಗೊಂಡು ಅವರೇ ಈಚೆ ಹೋಗೋತ್ರ ಆಗೋಯ್ತಲ್ಲ ಅಂತ ಖುಷಿ ಆಗ್ತಾರೆ. ಈ ಒಂದು ಗೇಮಲ್ಲಿ ಎರಡನೇ ರೌಂಡಲ್ಲಿ ಶೋಭಾ ಶೆಟ್ಟಿ ಅವರು ಈಚೆ ಹೋದ್ರೆ ಮಂಜಣ್ಣ ಅವರು ಕಂಟಿನ್ಯೂ ಆಗಿರ್ತಾರೆ. ನನಗೆ ನಿಜ ಹೇಳಬೇಕು ಅಂತಂದ್ರೆ ಗುರು, ನೀವು ನಂಬಿ ಬಿಟ್ರೆ ಬಿಡಿ, ರಜತ್ ಅವ್ರ ಮಾತ್ರ ಈ ಒಂದು ಗೇಮಲ್ಲಿ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್. ಯಾಕಂದ್ರೆ ಫಸ್ಟ್ ಬಂದ್ಬಿಟ್ಟು ಅವರೇ ವಿನ್ ಆಗ್ತಾರೆ, ಮೀನ್ಸ್ ಗಂಟೆ ಹೊಡಿತಾರೆ. ಸೆಕೆಂಡ್ ರೌಂಡಲ್ಲಿ ಜಸ್ಟ್ 1 ಸೆಕೆಂಡಲ್ಲಿ ಮಿಸ್ ಆಗುತ್ತೆ. ಥರ್ಡ್ ರೌಂಡ್ ಕೂಡ ಅವರೇ ವಿನ್ ಆಗೋದು. ಚೂಸಿಂಗ್ ಮಾತ್ರ ಅಲ್ಟಿಮೇಟ್. ಮಂಜಣ್ಣ ಅವರೇ ತಗೊಂತಾರೆ. ಮಂಜಣ್ಣ ಅವ್ರು ತಗೊಂಡಾಗ ಇವ್ರು ಏನಾಗುತ್ತೆ, ಏನು ಲಕ್ಕು ಅಂದ್ರೆ ಗುರು, ಅದಕ್ಕೆ ಹೇಳೋದು ಹೆಂಗಿಗೋ ಲಕ್ಕು ಸ್ಟಾರ್ಟ್ ಆಗ್ಬಿಡತ್ತೆ ಅಂತ. ಅವ್ರು ಕೂಡ ಮಂಜಣ್ಣ ಅವ್ರ ಫೋಟೋ ಇಕ್ತಾರೆ. ಫೋಟೋ ಇಕ್ಕಿದಾಗ ಅದನ್ನ ಸ್ಟಾರ್ಟ್ ಮಾಡ್ತಾರೆ. ಟಕ ಅಂತ ಲೈನ್ ಬೀಳತ್ತೆ. ಜಸ್ಟ್ ಗುರು, ಒಂದು ಕೂದಲಿನ ಹೆಳೆ ಅಂತ ಅಂತಾರಲ್ಲ, ಹಂಗೆ ಎಲ್ಲ ಬಿದ್ದೋಗೈತೆ. ಆ ಫೋಟೋ ಮಾತ್ರ ಕೆಸರು ಒಳಗಡೆ ಬೀಳಲ್ಲ. ಯಾವ ರೇಂಜಿಗೆ ಒಂದು ಇದಾಗಿರುತ್ತೆ ಅಂದ್ರೆ, ಫಿಲಿಮಲ್ಲಿ ಕೆಲವೊಂದು ಸನ್ನಿವೇಶ ನೋಡಿದಾಗ ಹಿಂಗಾಗುತ್ತೋ ಒಂಥರ ಆಸಮ್ ಅನ್ನೋ ಥರ ಗುರು. ಮಂಜಣ್ಣಗಂತೂ ಇನ್ನು ಈಸಿ ಆಯಿತು ಗೇಮು. ಈ ಗೇಮ್ನಲ್ಲಿ ರಜಕ್ ಈಚೆ ಹೋಗ್ತಾರೆ. ಕೊನೆಗೆ ಉಳಿಯೋದು ಹನುಮಂತು ಮತ್ತೆ ಮಂಜಣ್ಣ ಅವರು. ಫ್ರೆಂಡ್ಸ್, ಇನ್ನು ನಿಮ್ಗೆ ಚೆನ್ನಾಗಿ ಗೊತ್ತಿರೋ ವಿಷಯ, ಹನುಮಂತ್ ಅವ್ರಿಗೆ ಆ್ಯಕ್ಚುಲಿ ಕ್ಯಾಪ್ಟನ್ಸಿ ಅಂದರೆ ಇಷ್ಟನೂ ಇಲ್ಲ. ಅವ್ರು ಕ್ಯಾಪ್ಟನ್ಸಿ ನಿಭಾಯಿಸೋಕ್ಕೂ ಬರಲ್ಲ. ಸ್ಟಾರ್ಟಿಂಗ್ ಬಂದಾಗಲೂ ಅವ್ರಿಗೆ ಕ್ಯಾಪ್ಟನ್ಸಿ ಬಿಗ್ ಬಾಸ್ ಕೊಟ್ಟಾಗಲೂ ಅವ್ರು ಅಷ್ಟೊಂದು ಖುಷಿಯಾಗಿಲ್ಲ. ಇನ್ನು ಅವರೇ ಖುದ್ದಾಗಿ ಕ್ಯಾಪ್ಟನ್ಸಿ ಆದಾಗಲೂ ಅವ್ರಿಗೆ ಹೆಂಗೋ ಕ್ಯಾಪ್ಟನ್ ಸೆಕೆಂಡ್ ಹೆಂಗೋ ಮಾಡಿದ್ರು. ಇವಾಗಲೂ ಮತ್ತೆ ನಾನು ಕ್ಯಾಪ್ಟನ್ ಆಗ್ಬೇಕಾ ಗುರು, ನಂಗೆ ಯಾಕೆ ತಲೆನೋವು ಅಂತ ಅಂದ್ಬಿಟ್ಟು ಯಾವ ಥರ ಆಡ್ತಾರೆ ಅಂದರೆ ಗೇಮ್ನ ಹತ್ತತ್ರ ಗೊತ್ತಾಗದೇ ಇರೋ ರೀತಿ ಚೆನ್ನಾಗಿ ಆಡ್ಕೊಂಡ್ಬಿಡ್ತಾರೆ. ಲಾಸ್ಟಲ್ಲಿ ಏನು ಮಾಡ್ಬಿಡ್ತಾರೆ, ಇವರು ಬಿಟ್ಕೊಂಡು ಕೊಟ್ಬಿಡ್ತಾರೆ. ಅಂದರೆ ಗೇಮ್ನ ಮಂಜಣ್ಣ ಗೆಲ್ಲೋ ರೀತಿಲಿ ಬಿಟ್ಕೊಂಡು ಕೊಟ್ಬಿಡ್ತಾರೆ. ಅದೆಲ್ಲ ಕಣ್ಣಿಗೂ ಎದ್ದು ಕಾಣಿಸುತ್ತೆ ಕೂಡ. ಆವಾಗಲೇ ಅವರು ಶೋಭಾ ಅವ್ರು ಕೂಡ ಹೇಳ್ತಾರೆ, ನಂಗೆ ಗೊತ್ತಿಲ್ಲ ಪ್ಲ್ಯಾಂಡು ಅಂತ ಹೇಳ್ತಾರೆ. ಇನ್ನು 3 ವಿಕ್ರಮ್ ಅಂತೂ ಮಸ್ತಾಗಿ ಅಂತಾರೆ ಇವರು. ಯಾಕಂದರೆ ಅವ್ರ ಕಣ್ಣಿಗೆ ಕಾಣಿಸಿದ್ರೆ ಅವ್ರು ಆಡಿರ್ತಾರೆ ಮೋಸವಾಗಿ. ಅದರಿಂದ ಗೊತ್ತು ಬಾರಲ್ಲ ಎಲ್ಲ ನೋಡಿದೀನಿ ಅಂತ ಮಸ್ತಾಗಿ ಹೇಳ್ತಾರೆ 3 ವಿಕ್ರಮ್ ಅವರು. ಇನ್ನು ಲಾಸ್ಟ್ ಆಪ್ಷನ್ ಮಂಜಣ್ಣ ಮತ್ತೆ ಹನುಮಂತ್ ಇದ್ದಾಗ, ಮಂಜಣ್ಣ ಅವ್ರು ಬೇಗ ಹೋಗ್ಬಿಟ್ಟು ಗಂಟೆ ಹೊಡಿತಾರೆ. ಗಂಟೆ ಹೊಡಿದ ತಕ್ಷಣ ಹನುಮಂತ್ ಫೋಟೋ ಹಾಕ್ತಾರೆ. ಸಕ್ಸಸ್ ಆಗಿ ಕೆಸರು ಹೊಡೆ ಬೀಳಿಸ್ತಾರೆ. ಕ್ಯಾಪ್ಟನ್ಸಿಯಿಂದ ಗೆದ್ಬಿಡ್ತಾರೆ. ಗೆದ್ದಾದ್ಮೇಲೆ ಆಲ್ಮೋಸ್ಟ್ ತುಂಬಾನೇ ಒಂದು ಶಾಕಿಂಗ್ ನ್ಯೂಸ್ ಏನಪ್ಪ ಅಂದ್ರೆ, ಗೊತ್ತಲ್ಲ, ಆಲ್ಮೋಸ್ಟ್ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಗೌತಮಿ ಅವರು ಮಂಜಣ್ಣ ಅವ್ರಿಗೆ ಯಾವ ರೇಂಜಿಗೆ ಖುಷಿ ಆಯ್ತಾರೆ ಅಂದ್ರೆ ಗುರು, ಅವರು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಕ್ರಿಕೆಟ್ ಟೀಮಲ್ಲಿ ಆಡ್ಬೇಕಂದ್ರೆ ಒಂದು ರನ್ನಿಗೂ ಯಾವ ಥರ ಅಂದ್ರೆ ಆ ಥರ ಒಂದು ಎಕ್ಸ್ಪ್ರೆಷನ್ಸ್ ಕೊಡ್ತಾ ಇರ್ತಾರೆ. ಬಟ್ ಮಂಜಣ್ಣ ಅವ್ರ ಕ್ಯಾಪ್ಟನ್ಸಿಯಿಂದ ಗೆದ್ದಿದ್ದು ಮನೆಯವ್ರಿಗೆ ಯಾರಿಗೂ ಇಷ್ಟ ಆಗಿರಲ್ಲ. ಎಕ್ಸ್ಪೆಷಲಿ ಶೋಭಾ ಶೆಟ್ಟಿಗಂತೂ ಇಷ್ಟನೇ ಇಲ್ಲ. ಡಿಸಪಾಯಿಂಟ್ ಆಗಿರ್ತಾರೆ. ಫ್ರೆಂಡ್ಸ್, ಈಗಂತ ಹೇಳ್ತಾ ನನ್ನ ಒಂದು ಅನಿಸಿಕೆ ನಾನು ತಿಳಿಸಿದ್ದೀನಿ. ಇದರಲ್ಲಿ ನಿಮ್ಗೆ ಏನಾದ್ರು ಅನಿಸಿಕೆ ನಿಮ್ಗೆ ಬೇರೆ ಥರ ಇತ್ತು, ವ್ಯಕ್ತಪಡಿಸೋ ಥರ ಇದೆ, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಫ್ರೆಂಡ್ಸ್ ದಯವಿಟ್ಟು ಹೊಸ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಪ್ಲೀಸ್ ಮರಿಬೇಡಿ. ಈಗಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಗಂತ ಟೇಕ್ ಕೇರ್, ಬಾಯ್.